ಹಾಯ್, ನಾನ್ ಹರ್ಷಿತಾ, ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ಆಲ್ರೆಡಿ ಏನ್ ನೋಡಿದ್ದೀರಾ ಅಂದ್ರೆ ಪಲ್ಲು ಪಾರ್ಟ್ ನ ಯಾವ ತರ ಮಾಡೋದು ಅಂತ ನೋಡಿದೀವಿ. ಸೊ ಇವಾಗ ಈ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ಟಕ್ಕಿಂಗ್ ಪಾರ್ಟ್. ಇವಾಗ ನಾನು ಏನ್ ತಗೊಂಡಿದ್ದೀನಿ, ಟಕ್ಕಿಂಗ್ ಪಾರ್ಟ್ ತಗೊಂಡಿದ್ದೀನಿ. ಸೊ ಇದರಿಂದ ಸೆಂಟರ್ ಪ್ಲೀಟ್ ನ ಯಾವ ತರ ಮಾಡೋದು ಅಂತ ನೋಡ್ತೀವಿ. ಸೆಂಟರ್ ಪ್ಲೀಟ್ ಅಂದ್ರೆ ಗೊತ್ತಲ್ಲ, ಇಲ್ಲಿ ಸೆಂಟರ್ ಅಲ್ಲಿ ಬರುತ್ತಲ್ಲ, ಅದನ್ನ ನಾವು ಸೆಂಟರ್ ಪ್ಲೀಟ್ ಅಂತ ಹೇಳ್ತೀವಿ. ಅದನ್ನ ಯಾವ ತರ ಮಾಡ್ಬೇಕು ಅಂತ ನೋಡ್ತೀವಿ, ಆಯ್ತಾ. ಸೊ ಇವಾಗ ನಾನು ಜಸ್ಟ್ ಒಂದು ನಿಮ್ಗೆ ಇಟ್ಕೊಂಡು ತೋರಿಸ್ತಾ ಇದೀನಿ. ಇದನ್ನ ಯಾವ್ಯಾವ ಸೈಜಿಗೆ ನೀವು ಯಾವ ತರ ಮೆಜರ್ಮೆಂಟ್ ಇಟ್ಕೊಬೇಕು ಅನ್ನೋದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದೀನಿ. ಆ ವಿಡಿಯೋನು ಅಪ್ಲೋಡ್ ಮಾಡಿದೀನಿ. ಸೊ ಆ ವಿಡಿಯೋನ ಚೆಕ್ ಮಾಡಿದ್ರೆ ನಿಮಗ್ ಗೊತ್ತಾಗುತ್ತೆ ಯಾವ ತರ ನೀವು ಮೆಷರ್ಮೆಂಟ್ಸ್ ನ ತಗೋಬೇಕು ಅಂತ. ಓಕೆನಾ. ನಾನಿವಾಗ ಜಸ್ಟ್ ಒಂದು ರೋಲ್ ಮಾಡ್ಕೊತಾ ಇದ್ದೀನಿ. ರೋಲ್ ಮಾಡ್ಕೊಂಡು ನಾನು ಇಲ್ಲಿ ಒಂದು ಪಿನ್ ಮಾಡ್ಕೊಂಡಿದೀನಿ. ಅಂದ್ರೆ ನಮ್ಮ ಚೆಸ್ಟ್ ನ ಸೆಂಟರಿಗೆ ನಾನು ಒಂದು ಪಿನ್ ಮಾಡ್ಕೊಂಡಿದೀನಿ. ಓಕೆನಾ. ಪಿನ್ ಮಾಡ್ಕೊಂಡು ಇವಾಗ ಏನ್ ಮಾಡ್ತೀನಿ, ಸೊ ನಾವ್ ಇದನ್ನ ಒಂದು ಮಾರು ಅಂತ ಹೇಳ್ತೀವಿ ಗೊತ್ತಾ, ಹೂವ ಎಲ್ಲ ತಗೋಬೇಕಾದ್ರೆ ಹೇಳ್ತೀವಿ ಗೊತ್ತಾ, ಒಂದ್ ಮಾರ್ ಅಂತ. ಆ ತರ ಒಂದು ಮಾರ್ ಇಟ್ಕೊಂಡು ಇಲ್ಲಿಗೂ ಒಂದು ಪಿನ್ ಹಾಕೋತೀನಿ. ಓಕೆನಾ. ಸೊ ಇವಾಗ ಏನು ಇಲ್ಲಿಂದ ಇಲ್ಲಿಗೆ ಒಂದು ಮಾರಿಗೆ ಏನು ಪಿನ್ ಹಾಕೊಂಡಿದೀನಲ್ವಾ, ಈ ಪಾರ್ಟ್ ಅಲ್ಲಿ ನಿಮಗೆ ಏನ್ ಬರುತ್ತೆ, ಸೆಂಟರ್ ಪ್ಲೀಟ್ಸ್ ಬರುತ್ತೆ. ಓಕೆನಾ. ಸೊ ಇವಾಗ ಸೆಂಟರ್ ಪ್ಲೀಟ್ ನ ಯಾವ ತರ ಪ್ಲೀಟ್ ಮಾಡ್ಕೊಂಡು ಯಾವ ತರ ಅರೇಂಜ್ ಮಾಡ್ಕೋಬೇಕು ಅಂತ ನೋಡೋಣ. ಸೊ ಇವಾಗ ನೋಡಿ, ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ನಂದು ಪಲ್ಲು ಇದೆ. ಓಕೆನಾ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಪಲ್ಲು ಇದೆ. ಸೊ ನೀವ್ ಯಾವಾಗ್ಲೂ ಅಷ್ಟೇ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ನೀವು ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ನಿಮ್ಮ ಸೆಂಟರ್ ಪ್ಲೀಟ್ ನ ಸ್ಟಾರ್ಟ್ ಮಾಡ್ಬೇಕು. ಸೊ ನೋಡಿ, ಕೆಲವೊಬ್ರು ರೈಟ್ ಹ್ಯಾಂಡ್ ಸೈಡ್ ಕಂಫರ್ಟಬಲ್ ಇರ್ತಾರೆ. ಓಕೆ, ರೈಟ್ ಹ್ಯಾಂಡ್ ಸೈಡ್ ಕಂಫರ್ಟಬಲ್ ಇದ್ರೆ ನೀವು ರೈಟ್ ಹ್ಯಾಂಡ್ ಸೈಡ್ ಇಂದನೂ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ನನ್ ಕಂಫರ್ಟಬಲ್ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನೇ ಮಾಡ್ಕೋತಾ ಇದ್ದೀನಿ. ನೋಡಿ, ನಿಮ್ಗೆ ನಾನು ಏನ್ ಪಿನ್ ಹಾಕೊಂಡಿದ್ದೆ ಅಲ್ವಾ, ಆ ಎರಡು ಪಿನ್ ಒಂದೇ ಸೈಡ್ ಬರ್ಬೇಕು. ಸೊ ಈ ತರ ಒಂದೇ ಸೈಡ್ ಬಂದ್ರೆ ನೀವು ಎಲ್ಲ ಏನೇನ್ ಇಟ್ಕೊಂಡಿದ್ದೀರಾ ಪ್ಲೀಟ್ಸ್ ಒಂದೇ ಮೆಷರ್ಮೆಂಟ್ ಅಲ್ಲಿ ನೀಟಾಗಿ ಬಂದಿದೆ ಅಂತ. ಓಕೆನಾ. ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಪ್ಲೀಟ್ ನ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಮೆಜರ್ಮೆಂಟ್ ಗೆ ಪಿನ್ ಹಾಕೊಂಡಿದ್ನಲ್ಲ, ಅದನ್ನ ಇವಾಗ ರಿಮೂವ್ ಮಾಡ್ಕೋಬೇಕು. ಸೊ ರಿಮೂವ್ ಮಾಡ್ಕೊಂಡು ನಾನು ಇಲ್ಲಿಗೆ ಒಂದು ಜಸ್ಟ್ ಇದು ರ್ಯಾಂಡಮ್ ಆಗಿ ಹಾಕೋತಾ ಇರೋ ಪಿನ್. ಇದನ್ನ ಮತ್ತೆ ನಾವು ರಿಮೂವ್ ಮಾಡ್ಬಿಟ್ಟು ಅರೇಂಜ್ ಮಾಡ್ಕೋತೀವಿ. ಈ ಪಿನ್ ನೀವು ಇವಾಗ ಬೇಕಾದ್ರೆ ರಿಮೂವ್ ಮಾಡ್ಕೋಬಹುದು. ಸೊ ಮತ್ತೆ ಇಲ್ಲಿ ಈ ಪಾರ್ಟ್ ಬಂದಾಗ ನೀವ್ ಯಾವ್ದನ್ನ ತೀರಾ ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಂತ ಹೇಳಿದ್ರೆ, ಇವಾಗ ನೋಡಿ ನನ್ನ ಇದು ಕರೆಕ್ಟ್ ಆಗಿದೆ. ಅಂದ್ರೆ ನನ್ ಪಲ್ಲು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ. ಆಮೇಲೆ ನನ್ ಸೆಂಟರ್ ಪ್ಲೀಟ್ಸ್ ಅಷ್ಟೇ ಲೆಫ್ಟ್ ಹ್ಯಾಂಡ್ ಸೈಡ್ ಬರುತ್ತೆ. ಅಂದ್ರೆ ನೀವು ಹಿಂಗ್ ಟಕ್ ಮಾಡಿದಾಗ ನಿಮ್ಮ ಪ್ಲೀಟ್ಸ್ ಯಾವ ಕಡೆ ಕಾಣಿಸ್ಬೇಕು ಅಂತಂದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಕಾಣಿಸ್ಬೇಕು. ಸೊ ಏನ್ ಮಿಸ್ಟೇಕ್ ಆಗುತ್ತೆ, ಇದ್ರಲ್ಲಿ ಏನಪ್ಪ ಮಿಸ್ಟೇಕ್ ಆಗುತ್ತೆ ಅಂತ ಕೇಳೋದಾದ್ರೆ, ಕೆಲವೊಂದ್ಸರಿ ನಾವು ಇದನ್ನ ಇಟ್ಕೋಬೇಕಾದ್ರೆ ಈ ತರ ಇಟ್ಕೊಂಡು ಇದೇನ್ ಪಾರ್ಟು, ಟಕ್ಕಿನ್ ಪಾರ್ಟ್. ಸೊ ನೋಡಿ, ಈ ಪಾರ್ಟ್ಗೆ ಹೋಗ್ಬಿಟ್ರೆ ನಾವು ಐರನ್, ಅದ್ರಲ್ಲೂ ಇವಾಗ ನೋಡಿ ನಾನು ಏನೂ ಐರನ್ ಮಾಡ್ಕೊಂಡಿಲ್ಲ, ಜಸ್ಟ್ ಪ್ಲೀಟ್ ನ ಅರೇಂಜ್ ಮಾಡ್ಕೋತಾ ಇರೋದು. ಸೊ ಈ ಹಂತದಲ್ಲಿ ಏನಾದ್ರೂ ನಿಮ್ದು ಮಿಸ್ಟೇಕ್ ಆದ್ರೆ ಅದನ್ನ ನೀವು ಸರಿ ಮಾಡ್ಕೋಬಹುದು. ಅದೇ ನೀವು ಇದನ್ನ ಐರನ್ ಮಾಡ್ಬಿಡ್ತು ಅಂತಂದ್ರೆ ನೀವು ಮತ್ತೆ ಹೋಲ್ ಸಾರಿ ಐರನ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಕೇರ್ಫುಲ್ ಆಗಿ ನೋಡ್ಕೋಬೇಕು. ನಿಮ್ಮ ಪ್ಲೀಟ್ಸ್ ಯಾವಾಗ್ಲೂ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಇರ್ಬೇಕು. ಈ ಮಿಸ್ಟೇಕ್ ಕಾಮನ್ ಆಗಿ ಬಿಗಿನರ್ಸ್ ಗೆ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಸೆಂಟರ್ ಪ್ಲೀಟ್ ಯಾವ ಸೈಡ್ ಇರ್ಬೇಕು, ನಿಮ್ಮ ಪಲ್ಲು ಸೈಡ್ ಅಂದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಇರ್ಬೇಕು. ರೈಟ್ ಹ್ಯಾಂಡ್ ಸೈಡ್ ಬಂದ್ರೆ ಏನಾಗುತ್ತೆ, ಅದು ತಪ್ಪಾಗುತ್ತೆ. ಓಕೆನಾ. ಸೊ ಇವಾಗ ನಾನು ಏನ್ ಮಾಡಿದೆ, ಪ್ಲೀಟ್ಸ್ ನೆಲ್ಲ ಅರೇಂಜ್ ಮಾಡ್ಕೊಂಡು ಒಂದು ಪಿನ್ ಹಾಕೊಂಡಿದೀನಿ. ಓಕೆನಾ. ಸೊ ಇವಾಗ ಇದೆರಡು ಈ ತರ ಜಾಯಿಂಟ್ ಮಾಡ್ಕೊಂಡು
ಇವಾಗ ನನ್ ಟೇಬಲ್ ಏನಿರುತ್ತೆ, ಟೇಬಲ್ ಅಥವಾ ನೀವು ಯಾರ ಹತ್ರ ಆದ್ರೂ ಕೈಯಲ್ಲೂ ಇಡ್ಸ್ಕೋಬಹುದು. ನಾನು ಆಗ್ಲೇ ಹೇಳ್ದಾಗೆ ನೋಡಿ, ಈ ತರ 2 ಕ್ಲಿಪ್ ಹಾಕೋತೀನಿ. 2 ಕ್ಲಿಪ್ ಇದ್ರೆ ನಿಮ್ಗೆ ಸಾಕು. ಸೊ ಇವಾಗ ನಾನು ಈ ಪ್ಲೀಟ್ಸ್ ನ ನೀಟಾಗಿ ಅರೇಂಜ್ ಮಾಡ್ಕೋತೀನಿ. ನೋಡಿ, ನಮ್ಗೆ ಈ ಸ್ಯಾರಿಲಿ ಏನ್ ಕಾಣಿಸ್ತಾ ಇದೆ ಅಂದ್ರೆ ಫ್ಲವರ್ಸ್ ಕಾಣಿಸ್ತಾ ಇದೆ. ಕೆಲವೊಂದ್ ಸ್ಯಾರಿಲಿ ನಿಮ್ಗೆ ಬುಟ್ಟಾಸ್ ಕಾಣಿಸುತ್ತೆ, ಮತ್ತೆ ಲೈನ್ಸ್ ಇರುತ್ತೆ. ಸೊ ನಿಮ್ಗೆ ಅದೇನ್ ಏನಾಗುತ್ತೆ ಅಂದ್ರೆ, ಇದನ್ನ ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ, ನಿಮ್ಮ ಈ ಸೆಂಟರ್ ಪ್ಲೀಟ್ ಒಂದೇ ಸ್ಟ್ರೈಟ್ ಲೈನ್ ಆಗಿ ಕರೆಕ್ಟ್ ಆಗಿ ಇದ್ಯಾ ಅಂತ ಗೈಡ್ ಲೈನ್ ಆಗುತ್ತೆ ಇದು. ಸೊ ಇವಾಗ ನನ್ಗೆ ಏನಪ್ಪಾ ಅಂತಂದ್ರೆ, ಈ ಫ್ಲವರ್ಸ್ ನನ್ಗೆ ಗೈಡ್ ಲೈನ್. ಸೊ ಅದನ್ನ ನೀಟಾಗೆ ನಾನು ನೋಡಿ ಸ್ಟ್ರೈಟ್ ಅಲ್ಲಿ ಇಟ್ಕೋತೀನಿ. ನಾನು ಆಲ್ರೆಡಿ ಪ್ಲೀಟ್ಸ್ ನ ಇಟ್ಕೊಂಡಿದೀನಿ. ಸೊ ನನ್ ಗೈಡ್ ಲೈನ್ ಇದೆ. ನೀಟಾಗೆ ನಾನೇನ್ ಮಾಡ್ತಾ ಇದ್ದೀನಿ ಇವಾಗ, ಪ್ಲೀಟ್ಸ್ ನ ನೀಟಾಗೆ ಅರೇಂಜ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನಾನೇನ್ ಆಲ್ರೆಡಿ ಹಿಡಿದಿದ್ದೆ ಅಲ್ಲ ಪ್ಲೀಟ್ಸ್ ನ, ಅದನ್ನ ನೀಟಾಗೆ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಇವಾಗ ಇದನ್ನ ಇನ್ನೂ ಜಾಸ್ತಿನೂ ತಗೋಬಹುದು. ನಾನು ಇವಾಗ ಎಷ್ಟು ತೆಗ್ದಿದ್ದೀನಿ ಅಂತ ಹೇಳ್ತೀನಿ, ಒಂದ್ ನಿಮಿಷ. ಸೊ ಇವಾಗ ಪ್ಲೀಟ್ಸ್ ನ ಇಟ್ಕೊಂಡಿದೀನಿ. 1 2 3 4 5 6 7. ಸೊ ಇದನ್ನ ನೀವು ಇನ್ನೂ ಜಾಸ್ತಿ 10 12 ಆ ತರನು ಇಟ್ಕೋಬಹುದು. ಇನ್ನ ಸ್ಮಾಲ್ ಆಗಿ ಇಟ್ಕೋಬೇಕಾಗತ್ತೆ, ಆಯ್ತಾ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಇದನ್ನ ನೀಟಾಗಿ ಇದನ್ನು ಅಷ್ಟೇ ನೋಡಿ, ಬೇಕಾದ್ರೆ ನೀವು ಹಾಫ್ಗೆ ಇನ್ನೊಂದ್ ಕ್ಲಿಪ್ ಹಾಕೊಳ್ಳಿ. ನಿಮ್ ಟೇಬಲ್ ಮೇಲೆ ನೀಟಾಗೆ ಅರೇಂಜ್ ಮಾಡ್ಕೊಳ್ಳೋ ತರ ನೋಡಿ, ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದೀನಿ. ಮತ್ತೆ ಹೈಟ್ ಅಡ್ಜಸ್ಟ್ಮೆಂಟ್ ಪಕ್ಕ ಪಕ್ಕ ಇಟ್ಕೊಂಡು, ಒಂದ್ ಉದ್ದ ಒಂದ್ ತುಂಡ ಆ ತರ ಆಗಿರುತ್ತಲ್ವಾ, ಅದನ್ನ ನೀಟಾಗೆ ಫಸ್ಟ್ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲಾ ಪ್ಲೀಟ್ಸ್ ನಾನು ನೀಟಾಗೆ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದೀನಿ. ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಒಂದ್ ಪಿನ್ ಹಾಕೋತೀನಿ. ನಾನು ಇನ್ನ ಸ್ಪ್ರೆಡ್ಡಿಂಗ್ ಮಾಡಿಲ್ಲ, ಓಕೆನಾ. ಜಸ್ಟ್ ನಾನು ಇವಾಗ ಏನ್ ಮಾಡಿರೋದು, ಹೈಟ್ ಅಡ್ಜಸ್ಟ್ಮೆಂಟ್ ನ ನೀಟಾಗೆ ಮಾಡ್ಕೊಂಡಿದೀನಿ. ಇವಾಗ ನಾನು ಪಿನ್ನಿಂಗ್ ಎಲ್ಲ ಮೇಲೆ ಹಾಕೋತಾ ಇದ್ದೀನಿ. ಪಿನ್ನಿಂಗ್ ಅನ್ನೋದನ್ನ ನಾನು ಯಾವ ತರ ಮಾಡ್ಕೋಬೇಕು ಅಂತ ಅರೇಂಜ್ ಮಾಡ್ಕೋತೀನಲ್ಲ, ಆವಾಗ ನಿಮ್ಗೆ ಹೇಳ್ತೀನಿ ಯಾವ ತರ ನಿಮ್ಮ ಪ್ಲೀಟ್ಸ್ ಇರ್ಬೇಕು ಅನ್ನೋದು. ಸೊ ಇಲ್ಲೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾಯ್ತು. ಇವಾಗ ಈ ಕ್ಲಿಪ್ಸ್ ನ ರಿಮೂವ್ ಮಾಡಿ, ಮತ್ತೆ ಫಸ್ಟ್ ಇಟ್ಕೊಂಡ್ವಲ್ಲ, ಏನಕ್ ಮಾಡ್ಕೋತಾ ಇರೋದು ಅಂದ್ರೆ, ನಮ್ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ. ನಾವ್ ಇಟ್ಕೋಬೇಕಾದ್ರೆ ಏನಾಗುತ್ತೆ, ಒಂದು ತುಂಡ ಒಂದು ಉದ್ದ ಒಂದು ತುಂಡ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ನೋಡಿ, ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಸ್ವಲ್ಪ ಸ್ವಲ್ಪ ಗ್ಯಾಪ್ ಅಲ್ಲಿ, ತುಂಬಾ ಗ್ಯಾಪ್ ಇರಲ್ಲ ಇಲ್ಲಿ, ಸ್ವಲ್ಪ ಸ್ವಲ್ಪ ಗ್ಯಾಪ್ ಅಲ್ಲಿ ನೋಡಿ, ಪ್ಲೀಟ್ಸ್ ನ ಸ್ವಲ್ಪ ಸ್ವಲ್ಪ ಗ್ಯಾಪ್ ಅಲ್ಲಿ ಅರೇಂಜ್ ಮಾಡ್ಕೊಂಡ್ಬಿಡ್ತಾ ಇದೀನಿ. ಹೈಟ್ ಅಡ್ಜಸ್ಟ್ಮೆಂಟ್ ಜೊತೆಗೆ ಏನ್ ಮಾಡ್ತಾ ಇದ್ದೀನಿ, ಪ್ಲೀಟ್ಸ್ ನೀಟಾಗೆ ಅರೇಂಜ್ ಮಾಡ್ಕೊಂಡಿದೀನಿ. ಸೊ ಇವಾಗ ಏನಾಗುತ್ತೆ, ಪಿನ್ನಿಂಗ್ ಆಗುತ್ತೆ. ಮತ್ತೆ ಇದನ್ನ ಯಾಕೆ ನಾನು ಸ್ಪ್ರೆಡ್ಡಿಂಗ್ ಮಾಡ್ಕೊಂಡಿದೀನಿ, ನೋಡಿ ಇಲ್ಲಿ ಸ್ಪ್ರೆಡ್ಡಿಂಗ್ ಮಾಡ್ಕೊಂಡಿದೀನಿ. ಇದನ್ನ ಯಾಕೆ ಈ ತರ ಸ್ಪ್ರೆಡ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ, ನೋಡಿ ಇವಾಗ ಪಿನ್ ಮಾಡ್ಬಿಡ್ತೀನಿ ಫಸ್ಟ್. ಸೊ ಪಿನ್ ನ ನಾನು ಒಳಗಡೆಯಿಂದ ಪಿನ್ ಮಾಡ್ತಾ ಇದೀನಿ. ಈ ಪಿನ್ ನಮ್ಗೆ ಮೇಲ್ಗಡೆ ಕಾಣಿಸಲ್ಲ, ಅಂದ್ರೆ ನಾವು ರಿಮೂವ್ ಮಾಡೋ ಪಿನ್ ನ ಮೇಲ್ಗಡೆ ಹಾಕ್ತಿವಿ. ರಿಮೂವ್ ಮಾಡದೇ ಇರೋ ಪಿನ್ಸ್ ಇದು, ಆಯ್ತಾ. ಎಲ್ಲಾ ಪ್ಲೀಟ್ ಸೇರಿ ನಾನು ಪಿನ್ ಹಾಕೊಂಡಿದೀನಿ, ಸ್ಪ್ರೆಡ್ ಮಾಡ್ಕೊಂಡಿದೀನಿ. ಇದನ್ನ ಸ್ಪ್ರೆಡ್ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ನಾವಿಲ್ಲಿ ಸೆಂಟರ್ ಪಾರ್ಟ್ ಅಲ್ಲಿ ಒಳಗಡೆಗೆ ಟಕ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ದಪ್ಪದಾಗ ಕಾಣಿಸುತ್ತೆ. ಇಲ್ಲಿ ಏನು ಹೊಟ್ಟೆ ದಪ್ಪದಾಗ ಕಾಣಿಸುತ್ತೆ. ಸೊ ಆ ದಪ್ಪಕ್ಕೆ ನಿಮ್ಗೆ ಕಾಣಿಸ್ಬಾರ್ದು ಅಂತಂದ್ರೆ, ನೀವ್ ಈ ತರ ಪ್ಲೀಟ್ಸ್ ನ ಸ್ಪ್ರೆಡ್ ಮಾಡ್ಕೊಂಡ್ರೆ ದಪ್ಪದಾಗ ಕಾಣಿಸಲ್ಲ. ಆಮೇಲೆ ಇದ್ರ ಮೇಲೆ ಐರನ್ ಆದಾಗ
ನಿಮ್ಗೆ ಅದು ಫ್ಲಾಟ್ ಆಗುತ್ತೆ. ಓಕೆನಾ? ಸೊ ನೋಡಿ, ಈ ತರ ನೀಟಾಗೆ ಸ್ಪ್ರೆಡ್ ಮಾಡ್ಕೋಬೇಕು. ಇಷ್ಟೇ ಗ್ಯಾಪ್, ತುಂಬಾ ಗ್ಯಾಪ್ಸ್ ಬೇಡ, ಇಷ್ಟೇ ಗ್ಯಾಪ್ ಸಾಕು. ಆಯ್ತಾ? ಇವಾಗ ನಾನು ಇಲ್ಲಿ ಸ್ಪ್ರೆಡ್ಡಿಂಗ್ ಆಯ್ತು, ಈಗ ನೆಕ್ಸ್ಟ್ ಸ್ಪ್ರೆಡಿಂಗ್ ಹೋಗ್ಬೇಕು. ಸೊ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಫಸ್ಟ್ ನೀಟಾಗಿ ಪ್ಲೀಟ್ಸ್ ನ ಅರೇಂಜ್ ಮಾಡ್ಕೊಂಡು ಸ್ಪ್ರೆಡ್ಡಿಂಗ್ ಮಾಡೋದನ್ನ ಫಸ್ಟ್ ನೀಟಾಗೆ ಮಾಡ್ಕೊಬಿಡ್ತಾ ಇದ್ದೀನಿ. ಆಮೇಲೆ ಏನಿದ್ರು ನಾನು ಐರನ್ ಪಾರ್ಟ್ ಹೋಗ್ತೀನಿ. ನೀವು ಇದನ್ನ ಬೇಕಾದ್ರೆ ಜೊತೆ ಜೊತೆ ಆಗು ಮಾಡ್ಬೋದು, ಬಟ್ ಇದನ್ನ ಒಂದ್ಸರಿ ನೀಟಾಗಿ ನೀವು ಪ್ಲೀಟ್ಸ್ ನ ಅರೇಂಜ್ ಮಾಡ್ಕೊಳ್ತು ಅಂದ್ರೆ ನಿಮ್ಗೆ ಏನು ಸ್ಪ್ರೆಡ್ಡಿಂಗ್ ಎಲ್ಲ ನೀಟಾಗಿ ಆಯ್ತು ಅಂತಂದ್ರೆ ಒಂದ್ಸರಿ ನೀಟಾಗಿ ಐರನ್ ಮಾಡ್ಕೊಬಿಡ್ಬೋದು. ಸೊ ನೆಕ್ಸ್ಟ್ ಏನಪ್ಪಾ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸೆಕೆಂಡ್ ಪಿನ್ನಿಂಗ್. ಆಯ್ತಾ? ಈ ಪಿನ್ನಿಂಗು ಅಷ್ಟೇ, ಇಲ್ಲಿ ಏನ್ ಸ್ಪ್ರೆಡ್ ಮಾಡಿದಿರಲ್ವಾ, ಅಂದ್ರೆ ಟಕ್ ಮಾಡೋ ಹತ್ರ ಏನ್ ಸ್ಪ್ರೆಡ್ ಮಾಡಿದಿರಲ್ಲ ಅಷ್ಟೇ ಸ್ಪ್ರೆಡಿಂಗ್ ಇಲ್ಲಿರುತ್ತೆ. ಮತ್ತೆ ಈ ಪಿನ್ನು ಈ ತರ, ಅಂದ್ರೆ ನಮ್ಗೆ ಇದು ಫೋಲ್ಡಿಂಗ್ ಹಿಂಗ್ ಒಳಗೆ ಹೋಗುತ್ತೆ. ಓಕೆನಾ? ಸೊ ಇದನ್ನ ನಾನು ಆಲ್ಮೋಸ್ಟ್ ಇದಷ್ಟು ಇಟ್ಕೊಂಡು, ನೋಡಿ ಇದು ಜಸ್ಟ್ ನಿಮ್ಮ ಹೈಟ್ ನೋಡ್ಕೊಂಡು ನೀವ್ ಇದನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಇದನ್ನ ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ಳೋದು ಬೇಡ. ಸೇಮ್ ಮೇಲ್ಗಡೆ ಏನ್ ಸ್ಪ್ರೆಡ್ ಮಾಡಿದಿರಲ್ಲ ಅದೇ ತರ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಯ್ತಾ? ಇವಾಗ ಇಲ್ಲಿ ಒಂದು ಪಿನ್ ಹಾಕೋತೀನಿ. ಇದೂನು ಏನಾಗ್ತಾ ಇದೆ, ಒಳಗಡೆ ಪಿನ್ ಹಾಕ್ತಾ ಇದೆ. ಸೊ ನೋಡಿ, ಇಲ್ಲೂ ಒಳಗಡೆ ಪಿನ್ ಆಯ್ತು, ಮತ್ತೆ ಇಲ್ಲೂ ಒಳಗಡೆ ಪಿನ್ ಆಯ್ತು. ನೋಡಿ, ಈ ತರ ಸ್ಪ್ರೆಡ್ಡಿಂಗ್ ಬರ್ಬೇಕು. ಸೊ ಇವಾಗ 2 ಪಿನ್ನಿಂಗ್ ಆಯ್ತು. ಆಯ್ತಾ? ಇವಾಗ ಇಲ್ಲಿಂದ ಮುಂದಕ್ಕೆ ನಮ್ದು ಇನ್ನೊಂದು ಪಿನ್ನಿಂಗ್ ಬರುತ್ತೆ, 3rd ಪಿನ್ನಿಂಗ್ ಅಂಡ್ 4th ಪಿನ್ನಿಂಗ್. ಸೊ 4 ಪಿನ್ನಿಂಗ್ ಬರುತ್ತೆ. ಓಕೆನಾ? 2 ಪಿನ್ನಿಂಗ್ ಒಳಗಡೆ ಹೋಗುತ್ತೆ, ಇನ್ನ 2 ಪಿನ್ನಿಂಗ್ ಮೇಲ್ಗಡೆ ಬರುತ್ತೆ. ಆ 2 ಪಿನ್ ನ ನೀವು ರಿಮೂವ್ ಮಾಡ್ಕೋತೀರಾ. ಸೊ ಹಾಗಾಗಿ ಅದು ಮೇಲ್ಗಡೆ ಇರುತ್ತೆ. ಓಕೆನಾ? ಸೊ ಇವಾಗ ಇಲ್ಲಿ ಏನ್ ಮಾಡಿದ್ದೆ ಗೊತ್ತಾ, ಫಸ್ಟ್ ಆ ಪಿನ್ ನ ರಿಮೂವ್ ಮಾಡ್ಕೊಂತ ಇದೀನಿ. ರಿಮೂವ್ ಮಾಡ್ಕೊಂಡೆ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಸ್ಪ್ರೆಡ್ಡಿಂಗ್ ಮಾಡ್ಕೊಂತ ಇದ್ದೀನಿ. ನೀಟಾಗೆ ನನ್ನ ಪ್ಲೀಟ್ಸ್ ಏನಿದೆ ಸೊ ಇವಾಗ ಸೆಂಟರ್, ಇದಕ್ಕೂ ಮಧ್ಯದಲ್ಲಿ ಒಂದ್ ಪಿನ್, ಲಾಸ್ಟ್ ಅಲ್ಲಿ ಒಂದ್ ಪಿನ್. ಇದನ್ನ ನೀಟಾಗೆ ಇಲ್ಲಿ ಯಾವ ತರ ಸ್ಪ್ರೆಡ್ ಮಾಡ್ಕೊಬೇಕಂದ್ರೆ 1 ಇಂಚು, ಅಥವಾ ನಿಮ್ಗೆ ಎಷ್ಟು ಸ್ಪ್ರೆಡ್ಡಿಂಗ್ ಬೇಕು. ಕೆಲವೊಬ್ರು ಇನ್ನೂ ಜಾಸ್ತಿನೂ ಮಾಡ್ತಾರೆ, ಬಟ್ ಜಾಸ್ತಿ ಮಾಡೋದು ಅಷ್ಟೊಂದು ತುಂಬಾ ಚೆನ್ನಾಗ್ ಅನ್ಸಲ್ಲ. ಬಿಕಾಸ್ ಏನಾಗುತ್ತೆ, ಈ ಸೆಂಟರ್ ಪ್ಲೀಟ್ ಅನ್ನೋದು ನಮ್ಗೆ ಇಲ್ಲಿಗೆ ಇರ್ಬೇಕು, ಅದು ತುಂಬಾ ಸ್ಪ್ರೆಡ್ಡಿಂಗ್ ಆಗಿರೋ ತರ ಇರಬಾರ್ದು. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ತುಂಬಾ ಸ್ಪ್ರೆಡ್ಡಿಂಗ್ ಮಾಡ್ಕೊಳಲ್ಲ. ಸೊ ಇದನ್ನ ನೀಟಾಗೆ ಎಲ್ಲಾ ಪ್ಲೀಟ್ಸ್ ಒಂದೇ ತರ ಕಾಣಿಸೋ ತರ ಸ್ಪ್ರೆಡಿಂಗ್ ಮಾಡ್ಕೋತಾ ಇದೀನಿ. ಈ ಸ್ಪ್ರೆಡ್ಡಿಂಗ್ ನ ಏನ್ ಮಾಡ್ತಾ ಇದೀನಿ, ಪಿನ್ ಮಾಡ್ಕೊಂತ ಇದೀನಿ. ಸೊ 3rd ಪಿನ್ನಿಂಗ್ ಆಯ್ತು. ಇನ್ನ ಬಂದ್ರೆ 4th ಪಿನ್ನಿಂಗ್. ನೋಡಿ, ಅದನ್ನು ಅಷ್ಟೇ ನೀವು ಮೇಲ್ಗಡೆ ಏನ್ ಮೆಷರ್ಮೆಂಟ್ ಇಟ್ಕೊಂಡಿದ್ದೀರಾ, ಅಂದ್ರೆ 3rd ಪಿನ್ನಿಂಗ್ ಅಲ್ಲಿ ಏನ್ ಮೆಷರ್ಮೆಂಟ್ ಇಟ್ಕೊಂಡಿದ್ದೀರಾ ಅದೇ ಮೆಷರ್ಮೆಂಟ್ ಗೆ ನೀಟಾಗಿ ಇಟ್ಕೊಂಡು ಪಿನ್ ಮಾಡ್ಕೊಂಡ್ರೆ ಆಯ್ತು. ಇವಾಗ 3rd and 4th ಪಿನ್ನಿಂಗು ಆಯ್ತು. ನಿಮ್ಗೆ ಈ ಪ್ಲೀಟ್ಸ್ ಯಾವ ತರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೆಂಟರ್ ಪ್ಲೀಟ್ ಏನ್ ಮಾಡ್ಕೊಂಡಿದೀನಲ್ವಾ, ಸೊ ನೋಡಿ, ಇದು 1st and 2nd ಪಿನ್ನಿಂಗ್. ಓಕೆನಾ? ನೋಡಿ, ಇದೆರಡು ಒಳಗಡೆಗಿದೆ, ಮತ್ತೆ ಸ್ಪ್ರೆಡ್ಡಿಂಗ್ ನೋಡಿ ಯಾವ ತರ ಇದೆ ಅಂತ. ಆಮೇಲೆ 3rd and 4th ಪಿನ್ನಿಂಗ್, ಅದ್ರದ್ದು ಸ್ಪ್ರೆಡಿಂಗ್ ಯಾವ ತರ ಇದೆ ನೋಡಿ. ಆಮೇಲೆ
ಪಿನ್ ಎಲ್ಲಿದೆ, ಮೇಲ್ಗಡೆ ಇದೆ. ಓಕೆನಾ? ಸೊ ಈ ತರ ನಿಮ್ಮ ಸೆಂಟರ್ ಪ್ಲೀಟ್ ಮಾಡ್ಕೋಬೇಕು ನೋಡಿ. ನೋಡಿ, ಸೊ ಈ ತರ ನಿಮ್ಮ ಸೆಂಟರ್ ಪ್ಲೀಟ್ ಇರ್ಬೇಕು. ಆಮೇಲೆ ನೋಡ್ಕೊಳ್ಳಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐರನ್ ಮಾಡಕ್ಕೂ ಮುಂಚೆ ನೀವು ಚೆಕ್ ಮಾಡ್ಕೋಬೇಕು. ಮತ್ತೆ ಸ್ಪ್ರೆಡ್ಡಿಂಗ್ ಮಾಡ್ಬೇಕಾದ್ರೂ ಸ್ವಲ್ಪ ಮಿಸ್ಟೇಕ್ಸ್ ಆಗ್ಬಿಡತ್ತೆ. ಅದು ಯಾವಾಗ ಆಗುತ್ತೆ ಅಂದ್ರೆ ನಿಮ್ ಪಿನ್ನಿಂಗ್ ರಾಂಗ್ ಆಗಿ ಇದ್ದಾಗ. ಬಟ್ ನಾನಿಲ್ಲಿ ಪಿನ್ನಿಂಗ್ ಕರೆಕ್ಟ್ ಆಗಿ ಹಾಕೊಂಡಿದೀನಿ. ಸೊ ಹಾಗಾಗಿ ನಂದು ಯಾವ ತರನು ಮಿಸ್ಟೇಕ್ ಇಲ್ಲ. ನನ್ನ ಲೆಫ್ಟ್ ಹ್ಯಾಂಡ್ ಸೈಡೇನೆ ನನ್ನ ಸೆಂಟರ್ ಪ್ಲೀಟ್ಸ್ ನೋಡ್ತಾ ಇದೆ, ಅಂದ್ರೆ ನನ್ನ ಪಲ್ಲು ಸೈಡೇನೆ ನೋಡ್ತಾ ಇದೆ ನನ್ನ ಪ್ಲೀಟ್ಸ್. ಓಕೆನಾ? ಸೊ ಇದು ಟಕ್ ಇನ್ ಪಾರ್ಟ್. ಸೊ ಇಷ್ಟು ಸೆಂಟರ್ ಪ್ಲೀಟ್ ಆಗಿರುತ್ತೆ. ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಯಾವ ತರ ಐರನ್ ಮಾಡ್ಬೇಕು, ಆಮೇಲೆ ಯಾವ ತರ ಬಾಕ್ಸ್ ಫೋಲ್ಡ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೇನಾದ್ರೂ ಇನ್ಫಾರ್ಮೇಶನ್ಸ್ ಬೇಕು, ಇವಾಗ ಸೆಂಟರ್ ಪ್ಲೀಟ್ ಅಲ್ಲಿ ಏನಾದ್ರೂ ಡೌಟ್ ಇದೆ ಅಥವಾ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ಆದಷ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.